ಬನ್ನಿ ದೇವಸ್ಥಾನದ ಒಳಗಡೆ ಸ್ವಾಮಿಯವ್ರನ್ನ ದರ್ಶನ ಮಾಡೋಣ. ನೋಡ್ರಿ ಇಲ್ಲೆಲ್ಲ ಎಷ್ಟು ಸಖತ್ತಾಗೈತೆ. ಹೋಗ್ಬೋದು. ಸ್ವಾಮಿಯವರು ಬಹಳ ಹತ್ರದಿಂದ ದರ್ಶನ ನೋಡ್ರಿ, ಚೆನ್ನಾಗಿದೆ. ಮಹಾದೇವ್ರ ಅವತಾರ ಅಲ್ಲ ಸರ್ ಇದನ್ನು? ಅದೇ ಸರ್, ಈಶ್ವರ ಸ್ವಾಮಿ ಅವ್ರ ಅವತಾರ. ಕಾಲಭೈರೇಶ್ವರ ಸ್ವಾಮಿ ಅಂದ್ರೆ ಸಮಯವನ್ನು ನಿರ್ಣಯ ಮಾಡ್ತಕ್ಕಂಥ ಒಂದು ದೇವರು. ಇದು ದೇವರುಗಳ ದೇವ ಮಹಾದೇವರು ಇದಾರಲ್ಲ, ಅವರ ಒಂದು ಅವತಾರ ಇಲ್ಲ ಅಂಶ ಅಂತಾನೆ ಹೇಳ್ಬೋದು. ಬಹಳ ನಿಜವೂ ಚೆನ್ನಾಗಿ ನೋಡಿದ್ರೆ ಏನಂತೀರೇನೋ. ಇದು ನನಗೆ ಅನ್ಸೋ ಮಟ್ಟಿಗೆ ಮೂರ್ತಿ ನೋಡಿದ್ರೆ ಬಹಳ ಪುರಾತನವಾದದ್ದು ಅನ್ಸುತ್ತೆ. ಅಷ್ಟು ಹಳೆಯ ರೀತಿ, ಎಷ್ಟು ವರ್ಷದ ಇತಿಹಾಸ ಐತೆ ಗೊತ್ತಿಲ್ಲ. ಸರ್ ಇದಾರೆ ಇಲ್ಲಿ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಈ ದೇವಸ್ಥಾನದ ಬಗ್ಗೆ. ಅವ್ರ ಮಾಹಿತಿ ಎಲ್ಲ ಕೊಡ್ತಾರೆ. ಬನ್ನಿ ಹೋಗೋಣ. ಮತ್ತೆ ಇಲ್ಲಿ ಭಕ್ತರು ಹೆಂಗಂದ್ರೆ ಹಿಂಗ್ ನಮಸ್ಕಾರ ಮಾಡ್ತಾರಲ್ಲ ಮಲಗ್ಬಿಟ್ಟು, ಆ ತರದ್ ಒಂದು ಮೂರ್ತಿ ನೋಡ್ರಿ ಇದು. ಇದು ನೋಡ್ರಿ ಕಾಲಭೈರೇಶ್ವರ ಸ್ವಾಮಿ ಅವ್ರದ್ದು ಮೂರ್ತಿ ಇದು. ಬಹಳ ಚೆನ್ನಾಗೈತೆ, ಅದ್ಭುತವಾಗೈತೆ. ನೋಡ್ರಿ ಇದು ಪಲ್ಲಕ್ಕಿ ಅಂದ್ರೆ ಉತ್ಸವ ಮಾಡ್ತಾರಲ್ಲ ಅವಾಗಿನ ಮೂರ್ತಿ ಇದು ಸ್ವಾಮಿ ಅವ್ರದ್ದು. ನೋಡ್ರಿ ಈಗ ಇಲ್ಲಿ ಏನ್ ಕುದುರೆ ನೋಡ್ತಿದ್ದೀರಲ್ಲ, ಇದ್ರ ಮೇಲ್ಗಡೆ ಈಗ ನಾನೇನ್ ತೋರಿಸಿದ್ನಲ್ಲ ಅದು ಪಲ್ಲಕ್ಕಿಯಲ್ಲಿ ಇರ್ತಕ್ಕಂಥ ಮೂರ್ತಿ ಇತ್ತಲ್ಲ, ಅದನ್ನ ಕುಂದರ್ಸ್ಬಿಟ್ಟು ಅಂದ್ರೆ ಸ್ವಾಮಿ ಇದು ಉತ್ಸವ ಮಾಡ್ತಾರಂತೆ. ನೋಡ್ರಿ ಇದು ಕಂಚಿನಲ್ಲಿ ಕಾಲಭೈರೇಶ್ವರ ಸ್ವಾಮಿ ಅವತಾರದ ಅಂದ್ರೆ ಇದು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸರ್ಪದೋಷ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಬಹಳ ಅದ್ಭುತವಾಗೈತೆ ನೋಡ್ರಿ. ನನಗಂತೂ ಬಂಗಾರದಿಂದನೇ ಮಾಡ್ತಿದಾರೆ ಅನ್ನೋ ಫೀಲಿಂಗ್ ಆಗ್ತದೆ. ಬಂಗಾರದ ಏನ್ರಿ ಸರ್ ಮತ್ತೇನಾದ್ರು? ಕಂಚಿಂದಲ್ಲ ಸರ್? ನಿಜವಾಗ್ಲೂ ಅಷ್ಟು ಚೆನ್ನಾಗೈತೆ. ಕಂಚಿನ ಅಂತ ಮೆನ್ಷನ್ ಮಾಡಿರೋ ಮಾಡ್ತೆ. ಬಹಳ ಚೆನ್ನಾಗಿದೆ ನೋಡ್ಲಿಕ್ಕೆ. ದೇವಸ್ಥಾನ ಅಷ್ಟೇ ಅತ್ಯದ್ಭುತವಾಗೈತೆ. ಇದು ಮಲೇವ ಅಂತೇಳಿ ದೇವಸ್ಥಾನ ಅಮ್ಮನವ್ರದ್ದು ಮೂರ್ತಿ ಇದು. ಇದು ನುಂಕವ್ವ ಅಂತೇಳಿ ಅಮ್ಮನವ್ರದ್ದು ಮೂರ್ತಿ ಇದು. ನೋಡ್ರಿ ಇದು ಸಿಡಿಮರ ಅಂತೇಳಿ ಇದು ಬೆನ್ನಿಗೆ ಕೊಂಡಿ ಹಾಕ್ತಾರ ನೋಡ್ರಿ, ಕೆಲವು ಪಿಕ್ಚರ್ ಒಳಗಡೆ ಎಲ್ಲ ನೋಡಿರ್ತೀರಿ ನೀವು. ಅದು ಇಲ್ಲೇ ಅಂತ ಈ ಸ್ವಾಮಿ ಮುಂದೆನ ಇಲ್ಲೈತಲ್ಲ, ಇಲ್ಲೇ ಕಟ್ಟೆ ಮೇಲೆನ ಹಾಕೋದಂತೆಲ್ಲ. ನೋಡ್ರಿ ಕಂಬಗಳು ಎರಡು ಇದಾವೆ, ಜೋಡಿ ಕಂಬ ಇದೆ. ನೋಡ್ರಿ ಇದು ಗೋರಕ್ಷಣಾ ಅಂತ ದೇವಸ್ಥಾನ ಅಂತ ಹೇಳಿ ಈಗ ರೀಸೆಂಟ್ ಆಗಿ ಉದ್ಘಾಟನೆನೂ ಆಗಿದೆ. ಬನ್ನಿ ಇದನ್ನು ಒಳಗಡೆ ನೋಡೋಣ. ನೋಡ್ರಿ ಗೋರಕ್ಷನಾಥ ಅಂತೇಳಿ ಬಹಳ ಅದ್ಭುತ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ. ಇದನ್ನೆಲ್ಲ ಕಲ್ಲುಗಳೆಲ್ಲ ಇವರು ರಾಜಸ್ಥಾನಿಂದ ತರ್ಸ್ಬಿಟ್ಟು ಮಾಡಿದಾರಂತೆ ಈ ಎಲ್ಲ ಉದ್ಘಾಟನೆ ಆಗಿರೋದು. ನೋಡ್ರಿ ಎಷ್ಟು ಚೆನ್ನಾಗಿದೆ ನಿಜವಾಗ್ಲು. ಇನ್ನು ಒಂದ್ ಕಡೆನ ತೋರಿಸ್ತೀನಿ ನೋಡ್ರಿ ಎಲ್ಲ ಅದು ಡಿಸೈನ್. ಇಲ್ಲಂತೂ ಬಹಳ ಅದ್ಭುತ ಅಂದ್ರೆ ಅದ್ಭುತ ಐತೆ. ಇದೆಲ್ಲ ಹೊಸ ಮಾಡಿರೋದು ಇದು ಸ್ವಾಮಿದು. ಇದು ಉರುಗದ್ದಿಗೆ ಅಂತ ಹೇಳಿ ನೋಡ್ರಿ ಇದು ಸ್ವಾಮಿದು. ಅಕ್ಕಿ ಹಾಕಿದ್ರೆ ಮಂಡಕ್ಕಿ ಆಗ್ತಾವಂತೆ ನೋಡ್ರಿ ಇಲ್ಲಿ ಉರಿಗದ್ದಿಗೆ. ಇದು ನಾವು ಊಟ ಮಾಡ್ತೀವಲ್ಲ ಅಕ್ಕಿ, ಆ ಅಕ್ಕಿ ಹಾಕಿದ್ರೆ ಮಂಡಕ್ಕಿ ಆಗುತ್ತಂತ ಇಲ್ಲಿ. ಈಗೂ ನಡೀತಾವ ಸರ್, ಈಗೂ ಆಗುತ್ತ? ಹೌದ್ರಾ? ನೋಡ್ರಿ ಈಗ ಈ ತರ ಐತೆ. ಹತ್ರದಿಂದ ತೋರಿಸ್ತೀನಿ, ಒನ್ ಟೈಮ್ ನೋಡ್ಕೊಂಬಿಟ್ರಿ. ನಿಜವಾಗ್ಲೂ ಬಹಳ ಅದ್ಭುತ ಅಂದ್ರೆ ಅದ್ಭುತ. ನೀವು ಒನ್ ಟೈಮ್ ಬೇಕಾದ್ರೆ ಇಲ್ಲಿ ಬಂದು ಒಂದಿನ ನಿಮ್ದು ಏನೇ ಸಮಸ್ಯೆ ಇದ್ರು, ನಾನ್ ಸಮಸ್ಯೆಗಳು ಬಗ್ಗೆ ಹೇಳಲ್ಲ. ಏನಂದ್ರೆ ನಿಮ್ಮ ಒಂದು ಮನ್ಸು ಏನೈತೆ ನಿಮ್ ಬೇಸತ್ತಾಗೆ ಇಲ್ಲಿ ಬಂದು ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ದರ್ಶನ ಮಾಡ್ಕೊಂಡಂಗ ಆಗುತ್ತೆ ದೇವ್ರದ್ದು. ನಿಮ್ಗೆ ನಿಜವಾಗ್ಲೂ ಒಂದು ಪ್ರಕೃತಿ ಮಡಿಲೆಲ್ಲ ಐತೆ ಇದು. ಬಹಳ ಒಂದು ರಮಣೀಯ ಸ್ಥಳನ ಅಂತ ಹೇಳ್ಬೋದು. ಅದ್ಭುತಮಯ, ಸೂಪರ್ ಅಂದ್ರೆ ಸೂಪರ್ ಆಗೈತೆ ನೋಡ್ರಿ. ಅಲ್ಲಿ ಪ್ರತಿ ಭಾನುವಾರ ಯಾರನ್ನ ಬಂದ್ರೆ ನಿಮಗೆ ದಾಸೋಹದ ವ್ಯವಸ್ಥೆ ಇರುತ್ತೆ. ಭಕ್ತಾದಿಗಳು ಏನಿರ್ತಾರೆ ಇಲ್ಲ, ಈ ಸ್ವಾಮಿ ಒಂದು ಭಕ್ತರೊಂದು ಏನೈತೆ ಅವ್ರು ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ಇದು ಪ್ರಸಾದದ ವ್ಯವಸ್ಥೆನೂ ಮಾಡಿರ್ತಾರಂತೆ.
ನೀವು ನಿಜವಾಗ್ಲೂ ಒಂದಿನ ಏನಾದ್ರು ಸುಮ್ಮನೆ ನೀವು ಎಲ್ಲೋ ಹೋಗಿ ಪಿಕ್ನಿಕ್ ಸ್ಪಾಟ್ ಹಂಗೆ ಹೋಗ್ಬರೋ ಬದಲು ಸುಮ್ಮನೆ ನಿಮ್ ದುಡ್ಡು ವ್ಯಯ ಮಾಡೋ ಬದಲು ನಿಮ್ ದೇವ್ರ ದರ್ಶನ ಮಾಡಬೇಕು ಮಹಾದೇವ್ರದ್ದು ಅಂತಂದ್ರೆ ಒನ್ ಟೈಮ್ ಬನ್ನಿ ಇಲ್ಲಿ. ಅಲ್ಲೇನಿದೆ ಸರ್, ಅಲ್ಲಿ ಮೇಲೆ ಒಂದು ತೋರಿಸ್ತೀನಿ ನಿಮ್ಗೆ. ಇದು ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಅಲ್ಲಿ ಮೇಲೆ ಒಂದು ಕಂಬ ಕಾಣಿಸ್ತಿದೆ, ಅದು ದೀಪದ ಕಂಬ ಅಂತೆ. ಬಹಳ ಒಂದು ಅದ್ಭುತವಾಗೈತೆ ನೋಡ್ರಿ. ಒಂದು ಏಕವಾಗಿ ಕಾಣಿಸುತ್ತೆ. ಇಲ್ಲಿ ದೀಪ ಹಚ್ಚಿದ್ರಿ ಸರ್? ದುರ್ಗದ ಕೋಟೆ ಬಾಗ್ಲಿ ಕಾಣಿಸುತ್ತೆ ಅಂತ. ಅಲ್ಲಿ ಮೇಲ್ಗಡೆ ನೀವು ಒಂದು ಶಿಲೆ ತರ ಒಂದು ಏನೊಂದು ಒಂದು ಕಟ್ಟಿಗೆ ಟೈಪ್ ಐತಲ್ಲ, ಅಲ್ಲಿ ಏನಾದ್ರು ದೀಪ ಹಚ್ಚಿದ್ರೆ ದುರ್ಗದ ಕೋಟೆ ಬಾಗ್ಲಿ ಏನೈತೆ ಅಲ್ಲಿ ಕಾಣಿಸುತ್ತಂತೆ. ಅಂದ್ರೆ ಬಹಳ ಅದ್ಭುತ. ಇದು ನಾನು ನಿಜವಾಗ್ಲೂ ಕೇಳಿದ್ದಿಲ್ಲ, ಬಹಳ ಚೆನ್ನಾಗಿದೆ. ಬನ್ನಿ. ಇದು ಹೊಸ ರಥ ಅಲ್ಲ ಸರ್, ಸ್ವಾಮಿದು ತೇರು. ಅದು ಹಳೆ ತೇರು.